ದಿನದಿಂದ ದಿನಕ್ಕೆ ರಾಜ್ಯದಲ್ಲಿ ಈ ಹ್ಯಾಕರ್ಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಇದೀಗ ದುಷ್ಕರ್ಮಿಗಳು ನಿರ್ಮಾಪಕ ಸಾರಾ ಗೋವಿಂದು ಅವರ ಫೋನನ್ನ ಹ್ಯಾಕ್ ಮಾಡಿಬಿಟ್ಟು ಅಲ್ಲದೆ ಅವರ ಸಂಪರ್ಕದಲ್ಲಿದ್ದಂಥ ಕೆಲವರಿಗೆ 45,000 ನಾನು ಕಳುಹಿಸುವಂತೆ ಮೆಸೇಜ್ ಕಳಿಸಿದ್ದಾರೆ. ಈಗ ಬಸವೇಶ್ವರ ನಗರ ಠಾಣೆಗೆ ಅವರು ದೂರು ಕೂಡ ಕೊಟ್ಟಿದ್ದಾರೆ. ಇತ್ತೀಚೆಗಷ್ಟೇ ಉಪೇಂದ್ರ ಅವರ ದಂಪತಿಗೂ ಕೂಡ ಈ ರೀತಿಯಾಗಿ ಒಂದಿಷ್ಟು ಹ್ಯಾಕು ಮೋಸಗಳಾಗಿತ್ತು. ಈ ಹ್ಯಾಕರ್ಸ್ಗಳಿಗೆ ಕಡಿವಾಣ ಯಾವ ಪ್ಲಾಟ್ಫಾರ್ಮ್ ಇಂದ ಏನಾದರೂ ಇತ್ತು? ಸಾಮಾಜಿಕ ಅವರ ಮೊಬೈಲ್ ಅನ್ನೇ ಹ್ಯಾಕ್ ಮಾಡಿ ಕೆಲ ಸೋಷಿಯಲ್ ಮೀಡಿಯಾಗಳ ಮೂಲಕವಾಗಿ ಅನ್ನೋದು ಇತ್ತು. ಈಗ ಫೇಸ್ಬುಕ್ ಈ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಸಾಮಾನ್ಯ ಆಗ್ಬಿಟ್ಟಿದೆ. ಯಾವ್ದಾರ ಅಕೌಂಟನ್ನು ಹ್ಯಾಕ್ ಮಾಡೋದು ಅವ್ರ ಥ್ರೂ ಅಕೌಂಟಿಂದ ಹೊತ್ತಲ್ದಿದ್ದು ಹೊತ್ತಲ್ಲಿ ಮೆಸೇಜ್ ಹಾಕೋದು, ತುರ್ತಿದೆ ಅರ್ಜೆಂಟ್ ಇದೆ ಅಂತ ಹೇಳ್ಬಿಟ್ಟು ಅಮೌಂಟ್ ಕೇಳುವಂಥದ್ದು, ಬೇರೆ ಮೆಸೇಜಲ್ಲೇ ಇದು ಮಾಡೋದು, ನನಗೆ ಫೋನ್ ಮನೇಲಿ ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟೆಲ್ಲ ಮೆಸೇಜ್ ಬರುವಂಥದ್ದು. ಆಫೀಸರ್ಸ್ಗಳನ್ನ ಬಿಡ್ತಾ ಇಲ್ಲ. ಇವ್ರು ಯಾರು ಎದುರುಗಡೆ ಇರೋನು ಅನ್ನೋದು ಬೇಕಾಗಿಲ್ಲ. ಅದು ಆಫೀಸರ್ಸ್ ಆಗಲಿ ಯಾರೇ ಇರಲಿ, ಅವ್ರಿಗೆ ಅಷ್ಟು ಪರಿಜ್ಞಾನ ಇರಲ್ವೋ ಅಥವಾ ಇವ್ರು ಮಾಡ್ತಾ ಇರೋರೆಲ್ಲ ಮತ್ತೆ ಎಲ್ಬೋರ್ಡ್ ಥರನೇ ಇರ್ತವೆ. ಮೆಸೇಜ್ ಹಾಕೋದು ಕೂಡ ಇವತ್ತು ನಾನು ಕೂಡ ಸ್ನೇಹಿತರು ನೋಡಿದೆ ಮೆಸೇಜ್ಗಳು ಹೆಂಗೆ ಬರ್ತಿದ್ವು ಅಂತ. ಎಲ್ಲ ಎಲ್ಬೋರ್ಡ್ ಮೆಸೇಜ್ಗಳೇ. ಆದರೆ ಅದನ್ನ ನಂಬಿ ಕೆಲವೊಂದು ಸರಿ ಏನಾಗುತ್ತೆ, ತುಂಬ ಬೇಕಾದವರಾಗಿರೋದ್ರಿಂದ ತುರ್ತು ಇದೆಯೇನೋ ಅರ್ಜೆಂಟ್ ಇದೆಯೇನೋ ಅಂತ ಹೇಳ್ಬಿಟ್ಟು ಕೆಲವ್ರು ಸೆಂಟಿಮೆಂಟ್ ಇದ್ದಾಗ ಒಂದು ಕಳಿಸೋ ಪ್ರಯತ್ನ ಆಗೋಗ್ಬಿಡುತ್ತೆ. ಇಂಥ ಕೇಸ್ಗಳಾದ ಈಗ ಮೊನ್ನೆ ಉಪೇಂದ್ರ ಅವರು ಬಂದು ಸೋಷಿಯಲ್ ಮೀಡಿಯಾದ ಬಗ್ಗೆ ಅವೇರ್ನೆಸ್ ಕೊಟ್ಟು ಒಂದಷ್ಟು ಏನು ಮಾಡಿದಾರಲ್ಲ, ಹಂಗಾದ್ಮೇಲೆ ಸ್ವಲ್ಪ ಏನೋ ಎಚ್ಚೆತ್ಕೋತಾರೇನೋ. ಈಗ ಸಾರಾ ಗೋವಿಂದು ಹಳೆ ನಿರ್ಮಾಪಕ, ಇಂಥವರೆಲ್ಲ ಬಂದಾಗ ಈ ಕೇಸ್ ಮಾಡಿ ನಿಜಕ್ಕೂ ಒಳ್ಳೆ ಕೆಲಸ ಇದು. ಇದನ್ನು ಗಂಭೀರವಾಗಿ ಪರಿಗಣಿಸಿ ಸಾಮಾಜಿಕವಾಗಿ ಇವ್ರ ಕಡೆಯಿಂದ ಒಂದಷ್ಟು ಹೇಳಿಕೆಗಳನ್ನ ಬಿಟ್ಬಿಡ್ಬೇಕು. ಅವಾಗ ಒಂದಷ್ಟು ಯಾರೋ ಅಮಾಯಕರು ಬಲಿಯಾಗೋದು ತಪ್ಪುತ್ತೆ. ಇಂಥವ್ರದ್ದು ಯಾವುದರಿಂದ ಆಗ್ತಾ ಇದೆ, ಹೆಂಗಾಗ್ತಾ ಇದೆ. ಸೈಬರ್ ಕ್ರೈಮ್ ಇವತ್ತು ತುಂಬ ಸ್ಟ್ರಾಂಗ್ ಇದೆ. ಮೊನ್ನೆ 13,000 ಜನ ಏನೋ ಅದೇ ಅಕೌಂಟ್ದೆಲ್ಲ ಹಿಡಿದಾಕಿದ್ರು. ಒಂದು 20,000 ಅಕೌಂಟ್ 13,000 ಅಕೌಂಟ್ ಏನೋ ಹೇಳ್ತಿದ್ರಲ್ಲ ಅವರು. ತುಂಬ ದೊಡ್ಡ ಮಟ್ಟಕ್ಕೆ ಹಿಡಿದಾಕಿದ್ದಾರೆ. ಇಂಥ ದೊಡ್ಡವ್ರಿಗೆ ಒಂದು ಕಡೆ ಆದರೆ ಈ ಅಮಾಯಕ ಇಲ್ಲದೆ ಇರೋನು ಕೂಡ ಇವರು ಸುಲಿಯೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಇವ್ರಿಗೆ ಮುಖಾಮುಖಿ ಏನೂ ಬೇಕಾಗಿಲ್ಲ, ಬಂದು ಮೆಸೇಜ್ ಹಾಕ್ತಾರೆ, ಯಾರೋ ಅಮಾಯಕರು ಅವರಿಗೆ ಬಲಿ ಆಗ್ತಾರೆ, ಹೋಗ್ತಾ ಇರುತ್ತೆ. ಈ ಕೇಸ್ಗಳನ್ನ ಗಂಭೀರವಾಗಿ ಪರಿಗಣಿಸೋದೇ ಇಲ್ಲ. ಅದು ಯಾಕಂತ ಗೊತ್ತಿಲ್ಲ. ಈ ರೀತಿ ಉಪೇಂದ್ರ ಆದಾಗ ಮತ್ತು ಸಾರಾ ಗೋವಿಂದು ಆದಾಗ ಮಾತ್ರ ಅಲ್ಲ, ಯಾರೋ ಒಬ್ಬ ಸಾಮಾನ್ಯ ಬಂದು ಕಂಪ್ಲೇಂಟ್ ಕೊಟ್ಟಾಗ್ಲೂ ಅದನ್ನು ಪರಿಗಣಿಸಿ ನೀವು. ಆವಾಗ ಯಾರು ಬುಡಕ್ಕೂ ಬರೋದಿಲ್ಲ. ಬಂದಾಗಲೇ ಅದನ್ನು ಒಂದೇನೋ ಒಂದು ಆ ಜಾಲನ ಹಿಡಿಯೋದಕ್ಕೆ ಆಗೋದಿಲ್ವ, ಆಫೀಸರ್ಸ್ಗಳಿಗೂ ಬರುತ್ತೆ. ಇವತ್ತು ಎಂತೆಂಥ ತಂತ್ರಜ್ಞಾನಗಳಿದ್ದಾವೆ, ಯಾಕೆ ಇದನ್ನು ಈ ಪದೇ ಪದೇ ಆಗ್ತಾಯಿದ್ರು ಇದ್ರ ಮೇಲೆ ಅಷ್ಟೊಂದು ಗಮನ ಕೊಡೋಕ್ಕಾಗ್ತಾ ಇಲ್ಲ? ಇದೊಂದು ಯಕ್ಷ ಪ್ರಶ್ನೆನಪ್ಪ ಇದು. ಇತ್ತೀಚೆಗಷ್ಟೇ ನಾವು ಕೇಳಿದ್ವಿ, ಕೆಲ ಕೋರ್ಟ್ಗಳಿಗೂ ಕೂಡ ಇಮೇಲ್ ಮೂಲಕ ಬೆದರಿಕೆ ಬರೋದು ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಈ ರೀತಿ ಪ್ರಕರಣ. ಈ AI ಎಷ್ಟು ಪೂರಕವಾಗಿದೆ ಅಷ್ಟೇ ಮಾರಕವಾಗಿ ಟೆಕ್ನಾಲಜಿಗಳು ಹಾಗೆ ಆವರಿಸ್ಕೊಳ್ತಾನೆ ಇದೆ. ಒಂದು ರೀತಿ ಆತಂಕ, ದುರ್ಬಳಕೆ ಅಷ್ಟೇ ಇದು. ಈ ಸದ್ಬಳಕೆ ಮಾಡಿದವರು ಇವತ್ತು ಅದನ್ನು ತಂತ್ರಜ್ಞಾನವನ್ನು ಸದ್ಬಳಕೆ ಮಾಡ್ಕೊಂಡವ್ರು ಆ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ದುರ್ಬಳಕೆ ಮಾಡ್ಕೊಂಡವ್ರು ಕೂಡ ಅವರು ಒಳಿತಿಗಾಗಿ ಏನೇನು ಮಾಡ್ಕೋಬೇಕು ಅದನ್ನು ಮಾಡ್ಕೊಂಡು ಹೋಗ್ತಾರೆ. ಇದೆಲ್ಲ ಹ್ಯಾಕಿಂಗು ಇದಕ್ಕೂ AIಗೂ ಒಂದು ಇದಕ್ಕೆ ಇಲ್ಲದೆ ಇದ್ರೂ ಕೂಡ ಸೋಷಿಯಲ್ ಮೀಡಿಯಾನ ಇವರು ದುರ್ಬಳಕೆ ಮಾಡ್ಕೊಳ್ತಾರೆ. ಓವರ್ ಆಲ್ ಸೋಷಿಯಲ್ ಮೀಡಿಯಾದ ಕಳ್ಳರು ಇವರು, ಸೋಷಿಯಲ್ ಮೀಡಿಯಾ ಕಳ್ಳರು ಅಂತಲೇ ಹೇಳ್ಬೋದು. ಇವರು ಅವಿತು ಕುಳಿತು ಎಲ್ಲೋ ಒಂದು ಕಡೆಯಿಂದ ಮೆಸೇಜ್ ಮಾಡಿಕೊಂಡು ಕಾಲ್ ಮಾಡಿಕೊಂಡು ಹ್ಯಾಕ್ ಮಾಡಿಕೊಂಡು ಅದನ್ನೇ ಒಂದು ಯಾವುದೋ ಒಂದು ಊರಲ್ಲಿ ಈ ಕಳ್ಳರ ಗುಂಪೇ ಇರುತ್ತಂತೆ. ಈ ಹೊರ ರಾಜ್ಯದ ಯಾವುದೋ ಒಂದು ಇದರಲ್ಲಿ ಅವರೇ ಯಾರೋ ಮಾಡುವಂಥದ್ದು. ಇದೆಲ್ಲ ಬ್ಯಾಂಕಿಗೆ ATM ನಂಬರ್ ಕೊಡಿ, ಅದು ಕೊಡಿ, ಇದು ಕೊಡಿ, ಆ ಗ್ಯಾಂಗ್ ಥರನೇ ಇದೊಂದು ಚಾಳಿ ಶುರುವಾಗಿ ಇದು ಕಳೆದ 2 ವರ್ಷ 3 ವರ್ಷದಲ್ಲಿ ಹುಟ್ಕೊಂಡಿರುವಂಥವು ಇವೆಲ್ಲ. ಇದನ್ನೆಲ್ಲ ಪರಿಗಣಿಸ್ಬೇಕು ಗಂಭೀರವಾಗಿ.